ನೋಡಿ, ಈ ವಿಡಿಯೋದಲ್ಲಿ ನಾವು ಇವತ್ತು ಬೇಸಿಕ್ಕಾಗಿ ಈ ಆಪರೇಷನಲ್ ಆಂಪ್ಲಿಫೈಯರ್ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಆಪರೇಷನಲ್ ಆಂಪ್ಲಿಫೈಯರ್ IC741 ಇದು ತುಂಬ ವೈಡ್ಲಿ ಯೂಸ್ಡ್ ಒಂದು IC. ತುಂಬ ಸರ್ಕ್ಯೂಟ್ಸಲ್ಲಿ ಯೂಸ್ ಮಾಡ್ತೀವಿ. ಆಂಪ್ಲಿಫೈಯರ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತೀವಿ, ಫಿಲ್ಟರ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತೀವಿ, ಆಸಿಲೇಟರ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತೀವಿ. ಸೊ ಆ ದೃಷ್ಟಿಯಿಂದ ಈ ಆಪರೇಷನಲ್ ಆಂಪ್ಲಿಫೈಯರ್ ಬಗ್ಗೆ ಸ್ವಲ್ಪ ಡೀಟೇಲ್ಸು, ಅದರದ್ದು ಪಿನ್ ಕಾನ್ಫಿಗರೇಷನ್ನು ಮತ್ತು ಯಾವ್ಯಾವ ಪಿನ್ನನ್ನು ಹೇಗೆ ಯೂಸ್ ಮಾಡಬೇಕು, ಅದರ ಸರ್ಕ್ಯೂಟ್ ಸಿಂಬಲ್ ಏನು ಮತ್ತು ಅದು ಆ್ಯಕ್ಚುಲಿ ಹೇಗೆ ಕಾಣುತ್ತೆ IC ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡ್ರೆ ನಮಗೆ ಆ ಮುಂದಿನ ಸರ್ಕ್ಯೂಟ್ಸ್ನಲ್ಲಿ ಕನೆಕ್ಷನ್ ಮಾಡೋದಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ಇದು IC741 ಇದು ಆಪರೇಷನಲ್ ಆಂಪ್ಲಿಫೈಯರ್. ಆಪರೇಷನಲ್ ಆಂಪ್ಲಿಫೈಯರ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇಟ್ ಪರ್ಫಾರ್ಮ್ಸ್ ಸರ್ಟನ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಲೈಕ್ ಎಡಿಷನ್, ಸಬ್ಟ್ರಾಕ್ಷನ್, ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಲೈಕ್ ದ್ಯಾಟ್. ಸೊ ಆ ದೃಷ್ಟಿಯಿಂದ ಇದಕ್ಕೊಂದು ಆಪರೇಷನಲ್ ಆಂಪ್ಲಿಫೈಯರ್ ಅಂತ ಹೆಸರು. ಆಪರೇಷನ್ಸ್, ಮ್ಯಾಥಮೆಟಿಕಲ್ ಆಪರೇಷನ್ ಮಾಡುತ್ತೆ ಅನ್ನೋ ದೃಷ್ಟಿಯಿಂದ ಆಪರೇಷನಲ್ ಆಂಪ್ಲಿಫೈಯರ್ ಅಂತ ಇದಕ್ಕೆ ಹೆಸರು. ಆಮೇಲೆ ಇದು ಹೇಗೆ ಕಾಣುತ್ತೆ, ಪಿನ್ ಕಾನ್ಫಿಗರೇಷನ್ ಹೇಗಿರುತ್ತೆ ಅಂತಂದರೆ, ನೋಡಿಲ್ಲೇ ಇದು ಒಂದು 8 ಪಿನ್ IC. ಇದಕ್ಕೆ 8 ಪಿನ್ ಇರುತ್ತೆ. ಮತ್ತು ಭಾಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ, ಈ ಒಂದು ICಗೆ ಎಡಭಾಗದಲ್ಲಿ ಈ ಥರ ಒಂದು ನಾಚ್ ಕೊಟ್ಟಿರ್ತಾರೆ ಅಥವಾ ಒಂದು ಡಾಟ್ ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದಿರುತ್ತೆ, ಒಂದು ನಾಚ್ ಇರುತ್ತೆ ಅಥವಾ ಒಂದು ಡಾಟ್ ಇರುತ್ತೆ ಅಥವಾ ಒಂದೊಂದು ಡಿಸೈನರ್ಸು ಎರಡೂ ಕೊಟ್ಟಿರ್ತಾರೆ. ಹೇಗಿದ್ದರೂ ಕೂಡ ಈ ಡಾಟ್ ಇತ್ತು ಅಂತ ಅಂದ್ಕೊಳ್ಳಿ, ಈ ಡಾಟ್ ಎಲ್ಲಿರುತ್ತೋ ಈ ಮೂಲೆಯಲ್ಲಿದ್ದರೆ ಆ ಕಾರ್ನರಿಂದ ಕೆಳಗಡೆ ಇರೋ ಪಿನ್ ನಂಬರ್ ಇರುತ್ತಲ್ಲ, ಅದು ಪಿನ್ ನಂಬರ್ 1. ಮತ್ತು ಹಾಗೆ ನಾವು ಆ್ಯಂಟಿ ಕ್ಲಾಕ್ ವೈಸ್ ಹೋದರೆ ಪಿನ್ ನಂಬರ್ 2, 3, 4, 5, 6, 7, 8. ಒಂದು ವೇಳೆ ಈ ಡಾಟ್ ಇಲ್ಲ, ಬರೀ ನಾಚ್ ಇದೆ ಅಂತ ಅಂದ್ಕೊಳ್ಳಿ. ಈ ನಾಚನ್ನೇ ನಾವು ಎಡಭಾಗಕ್ಕೆ ಇಟ್ಕೊಂಡು, ಈ ನಾಚ್ ನಮ್ಮ ಎಡಭಾಗಕ್ಕಿದೆ ಅಂತ ಅಂದ್ಕೊಂಡ್ರೆ ಅಗೇನ್ ಅಲ್ಲೂ ಕೂಡ ಕೆಳಗಡೆ ಬರೋ ಪಿನ್ ನಂಬರ್ ಇರುತ್ತಲ್ವ, ಆ ನಾಚದ ಕೆಳಗಡೆ ಬರೋ ಪಿನ್ ನಂಬರು ಅದು ಪಿನ್ ನಂಬರ್ 1, 2, 3, 4, 5, 6, 7, 8. ಸೊ ಈ ಥರ ನಾವು ಪಿನ್ ನಂಬರನ್ನು ಐಡೆಂಟಿಫೈ ಮಾಡೋದೊಂದು ಪದ್ಧತಿ. ಆಮೇಲೆ ಇವಾಗ ಈ IC ವರ್ಕ್ ಆಗಬೇಕು ಅಂತಂದರೆ, ಈ IC ಫಂಕ್ಷನ್ ಆಗಬೇಕಂದ್ರೆ ನ್ಯಾಚುರಲಿ ವಿ ಹ್ಯಾವ್ ಟು ಬಯಾಸ್ ದಿಸ್ IC. ಅಂದರೆ ವಿ ಹ್ಯಾವ್ ಟು ಪ್ರೊವೈಡ್ ಸರ್ಟನ್ ವೋಲ್ಟೇಜ್, ವಿ ಹ್ಯಾವ್ ಟು ಕನೆಕ್ಟ್ ಸಮ್ ಪವರ್ ಸಪ್ಲೈ. ಈ ICನ ನೀವು ಯಾವುದೇ ಸರ್ಕ್ಯೂಟಲ್ಲಿ ಯೂಸ್ ಮಾಡಿದರೂ ಕೂಡ ಸರ್ಟನ್ ಕನೆಕ್ಷನ್ಸ್ ಆರ್ ಕಾಮನ್. ಲೈಕ್ ಇವಾಗ ಪಿನ್ ನಂಬರ್ 7 ಮತ್ತು 4, ಪಿನ್ ನಂಬರ್ 7 ಮತ್ತು ಪಿನ್ ನಂಬರ್ 4, ದೀಸ್ 2 ಟರ್ಮಿನಲ್ಸ್ ಗೋ ಟು ದಿ ಡ್ಯುಯಲ್ ಪವರ್ ಸಪ್ಲೈ. ಈ ಡ್ಯುಯಲ್ ಪವರ್ ಸಪ್ಲೈಗೆ 3 ಟರ್ಮಿನಲ್ ಇರುತ್ತೆ. ಒಂದು ಪಾಸಿಟಿವ್, ದಿಸ್ ವಿಲ್ ಗೋ ಟು 7, ಪಿನ್ ನಂಬರ್ 7 ಆಫ್ ದಿ IC, ಆ್ಯಂಡ್ ನೆಗೆಟಿವ್ ಟರ್ಮಿನಲ್ ಆಫ್ ದಿ ಡ್ಯುಯಲ್ ಪವರ್ ಸಪ್ಲೈ ವಿಲ್ ಗೋ ಟು 4, ಪಿನ್ ನಂಬರ್ 4. ಆಮೇಲೆ ಆಲ್ ಇಂಪಾರ್ಟೆಂಟ್ ಪಾಯಿಂಟ್, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿರೋದು ಅಂತಂದರೆ ಈ ಗ್ರೌಂಡು. ಈ ಮಧ್ಯದ ಟರ್ಮಿನಲ್ ಇದೆಯಲ್ಲ, ದಿಸ್ ಗ್ರೌಂಡ್ ಶುಡ್ ಬಿ ಕನೆಕ್ಟೆಡ್ ಟು ದಿಸ್ ಗ್ರೌಂಡ್ ಪಾಯಿಂಟ್ ಇನ್ ದ ಸರ್ಕ್ಯೂಟ್. ನಾವು ಯಾವ ಸರ್ಕ್ಯೂಟ್ ಮಾಡ್ತಾ ಇದ್ದೀವಿ, ಆಂಪ್ಲಿಫೈಯರ್ ಸರ್ಕ್ಯೂಟ್ ಮಾಡ್ತಾ ಇದ್ದೀವಾ, ಅಲ್ಲಿ ಗ್ರೌಂಡ್ ಯಾವುದಿದೆ ಅಲ್ಲಿ ಈ ಗ್ರೌಂಡನ್ನು ತೊಗೊಂಡು ಹೋಗಿಬಿಟ್ಟು ಆ ಗ್ರೌಂಡಿಗೆ ಕನೆಕ್ಟ್ ಮಾಡಬೇಕು. ಫಿಲ್ಟರ್ ಸರ್ಕ್ಯೂಟ್ ಮಾಡ್ತಾಯಿದ್ರು ಅಷ್ಟೇ, ಆಸಿಲೇಟರ್ ಸರ್ಕ್ಯೂಟ್ ಮಾಡ್ತಾಯಿದ್ರು ಅಷ್ಟೇ. ಯಾವ ಸರ್ಕ್ಯೂಟ್ ಮಾಡ್ತಾ ಇದ್ದೀವೋ ಆ ಸರ್ಕ್ಯೂಟದ ಗ್ರೌಂಡ್ ಪಾಯಿಂಟನ್ನು ತಂದು ಈ ಡ್ಯುಯಲ್ ಪವರ್ ಸಪ್ಲೈದ ಗ್ರೌಂಡ್ ಪಾಯಿಂಟಿಗೆ ಕನೆಕ್ಟ್ ಮಾಡಲೇಬೇಕು, ಅಂದ್ರೇ ಆ ಸರ್ಕ್ಯೂಟ್ ವರ್ಕ್ ಆಗೋದು. ಸೊ ದಿ ಇಂಪಾರ್ಟೆನ್ಸ್ ಆಫ್ ಗ್ರೌಂಡ್ ಈಸ್ ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಇದು. ಹಾಗಾಗಿ ನೋಡಿ, ಇವಾಗ ಇನ್ನೊಂದ್ಸರಿ ಹೇಳ್ತೀನಿ, ಈ ICನಲ್ಲಿ 8 ಪಿನ್ ಇರುತ್ತೆ. ಈ IC ಪಿನ್ ಕಾನ್ಫಿಗರೇಷನ್ ಹೇಗೆ ನಾವು ಕೌಂಟ್ ಮಾಡೋದು ಅಂತಂದರೆ, ಈ ಒಂದು ಡಾಟ್ ಏನು ಕೊಟ್ಟಿರ್ತಾರೆ, ಆ ಡಾಟಿಂದ ಕೆಳಗಡೆ ಇರೋ ಪಾಯಿಂಟ್ ಬಂದು ಸ್ಟಾರ್ಟಿಂಗ್ ಪಿನ್ ಪಾಯಿಂಟ್ 1, 2, 3, 4, 5, 6, 7, 8 ಹೀಗೆ. ಆ್ಯಕ್ಚುಲಿ ಇದು ICನಲ್ಲಿ ಆ್ಯಕ್ಚುಯಲ್ IC ಹೇಗಿರುತ್ತೆ ಅಂತಂದರೆ, ಡಾಟ್ ಇಲ್ಲಿರುತ್ತೆ, ಡಾಟ್ ಈ ಕಾರ್ನರಲ್ಲಿದೆ, ಇಲ್ಲಿದೆ ಡಾಟ್. ಸೊ ಅದರ ಕೆಳಗಡೆ ಇರೋ ಪಿನ್ ನಂಬರ್ 1, ಹಾಗೆ 2, ಹಾಗೆ 3, ಹಾಗೆ 4, ಹಾಗೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ 8 ಪಿನ್ನನ್ನು ಕೌಂಟ್ ಮಾಡಬೇಕಾಗುತ್ತೆ. 5, 6, 7, 8. ಆಮೇಲೆ ಇವಾಗ ನಾವು
ಪಿನ್ ಕಾನ್ಫಿಗರೇಷನ್ ನೋಡಾಯಿತು, ಆ್ಯಕ್ಚುಯಲ್ ಐ ಸಿ ಹ್ಯಾಕ್ ಕಾಣುತ್ತೆ ಅನ್ನೋದು ನೋಡೋದಾಯಿತು. ಆಮೇಲೆ ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸರ್ಕ್ಯೂಟ್ ಸಿಂಬಲ್ ಫಾರ್ ಐ ಸಿ ಆಪ್ರೇಷನಲ್ ಆಂಪ್ಲಿಫೈಯರ್. ಸರ್ಕ್ಯೂಟ್ ಸಿಂಬಲ್ ಬಂದು ಈ ಥರ ಇರುತ್ತೆ. ಇದು ಪಿನ್ ನಂಬರ್ 2, ಇದು ಪಿನ್ ನಂಬರ್ 3, ಪಿನ್ ನಂಬರ್ 4, 7 ಆ್ಯಂಡ್ 6. ಈ ಪಿನ್ ನಂಬರ್ 2 ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಪಿನ್ ನಂಬರ್ 2 ಮತ್ತು ಪಿನ್ ನಂಬರ್ 3 ಇವೆರಡಕ್ಕೂ ಏನು ಹೇಳ್ತಾರೆ ಅಂದರೆ, ದೀಸ್ ಟು ಆರ್ ಕಾಲ್ಡ್ ದಿ ಇನ್ಪುಟ್ ಟರ್ಮಿನಲ್ಸ್. ಪಿನ್ ನಂಬರ್ 2 ಈಸ್ ಕಾಲ್ಡ್ ದಿ ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್ ಆ್ಯಂಡ್ ಪಿನ್ ನಂಬರ್ 3 ಈಸ್ ಕಾಲ್ಡ್ ನಾನ್ ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್. ಮತ್ತು ಪಿನ್ ನಂಬರ್ 6 ಇದೆ ಅಲ್ವಾ, ಪಿನ್ ನಂಬರ್ 6 ಈಸ್ ದಿ ಔಟ್ಪುಟ್ ಟರ್ಮಿನಲ್. ಇವಾಗ ಗೊತ್ತಿರೋ ಹಾಗೆ ಪಿನ್ ನಂಬರ್ 6 ಔಟ್ಪುಟ್ಟು. ಪಿನ್ ನಂಬರ್ 7 ಆಗಲೇ ಹೇಳಿದ ಥರ, ಪಿನ್ ನಂಬರ್ 7 ವಿಲ್ ಗೋ ಟು ಪಾಸಿಟಿವ್ ಆಫ್ ದಿ ಡ್ಯುಯಲ್ ಪವರ್ ಸಪ್ಲೈ, ಪಿನ್ ನಂಬರ್ 4 ವಿಲ್ ಗೋ ಟು ನೆಗೆಟಿವ್ ಆಫ್ ದಿ ಪವರ್ ಸಪ್ಲೈ. ಆಮೇಲೆ ಇಲ್ಲಿ ಪಿನ್ ನಂಬರ್ 2 ಇದಕ್ಕೆ ನಾನ್ ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್ ಅಂತ ಹೇಳೋದು. ಇನ್ವರ್ಟಿಂಗ್ ಯಾಕೆ ಹೇಳೋದು ಅಂತಂದರೆ, ಈ ನೀವು ಇನ್ಪುಟ್ ವೋಲ್ಟೇಜನ್ನು ಈ ಟರ್ಮಿನಲಿಗೆ ಕೊಟ್ಟರೆ ಅದು ಔಟ್ಪುಟ್ ಆಗಿ ಬರುವಾಗ ಅದರದ್ದು ಪೊಲ್ಯಾರಿಟಿ ಚೇಂಜ್ ಆಗಿರುತ್ತೆ, ಅಥವಾ ಅದರಲ್ಲಿ ಸ್ವಲ್ಪ ಫೇಸ್ ಡಿಫ್ರೆನ್ಸ್ ಬಂದಿರುತ್ತೆ. ಸೊ ಇದರಲ್ಲಿ ಇಲ್ಲಿ ನೀವು +2 ವೋಲ್ಟೇಜ್ ಪಿನ್ ನಂಬರ್ 2 ಕೊಟ್ಟರೆ ಅದು ಔಟ್ಪುಟ್ನಲ್ಲಿ -10 ಆಗೋ -20 ಆಗೋ ಬರುತ್ತೆ. ಸೊ ಒಟ್ಟಿನಲ್ಲಿ ಅದರದ್ದು ಪೊಲ್ಯಾರಿಟಿ ಚೇಂಜ್ ಆಗುತ್ತೆ. ಡಿ ಸಿ ಪವರ್ ಸಪ್ಲೈ ಕೊಟ್ಟರೆ, ಎ ಸಿ ವೋಲ್ಟೇಜ್ ಕೊಟ್ಟರೆ, ಇನ್ಪುಟ್ ವೋಲ್ಟೇಜ್ ಕೊಟ್ಟರೆ ಆವಾಗ ಅದು ಔಟ್ಪುಟ್ ಆಗಿ ಬರುವಾಗ ಅದರಲ್ಲಿ ಸ್ವಲ್ಪ 180 ಡಿಗ್ರಿ ಫೇಸ್ ಡಿಫರೆನ್ಸ್ ಬಂದಿರುತ್ತೆ. ಆ ದೃಷ್ಟಿಯಿಂದ ಈ ಪಿನ್ ನಂಬರ್ 2ನ ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್ ಅಂತ ಹೇಳೋದು. ಅದೇ ಇನ್ಪುಟ್ ವೋಲ್ಟೇಜನ್ನು ನೀವು ಪಿನ್ ನಂಬರ್ 3 ಕೊಟ್ಟರೆ ಅದು ಔಟ್ಪುಟ್ನಲ್ಲಿ ಹೇಗೆ ಬರುತ್ತೆ ಅಂದರೆ ಅದರಲ್ಲೇನು ಫೇಸ್ ಡಿಫ್ರೆನ್ಸ್ ಏನು ಬರೋಲ್ಲ. ನೀವು ಫಾರ್ ಎಕ್ಸಾಂಪಲ್ ಇವಾಗ +2 ವೋಲ್ಟೇಜ್ ಡಿ ಸಿ ಇನ್ಪುಟ್ ಕೊಟ್ಟರೆ ಅದು ಔಟ್ಪುಟ್ ಆಗಿ +10 +20 ಹೀಗೆ ಆ್ಯಂಪ್ಲಿಫೈ ಆಗಿ ಬರುತ್ತೆ. 1 ವೋಲ್ಟ್ ಇದ್ದದ್ದು 10 ವೋಲ್ಟು 15 ವೋಲ್ಟ್ ಆಗಿ ಬರುತ್ತೆ ವಿನ ಅದರ ಪೊಲ್ಯಾರಿಟಿ ಏನು ಚೇಂಜ್ ಆಗೋಲ್ಲ. ಅದಕ್ಕೋಸ್ಕರ ಇದಕ್ಕೆ ನಾನ್ ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್ ಅಂತ ಹೇಳೋದು. ಸೊ ಈ ದೃಷ್ಟಿಯಿಂದ ಈ ಒಂದು ಐ ಸಿ ಬಗ್ಗೆ, IC 741 ಆಪ್ರೇಷನಲ್ ಆಂಪ್ಲಿಫೈಯರ್ ಬಗ್ಗೆ ಇಷ್ಟು ಡೀಟೇಲ್ಸನ್ನು ನೀವು ತಿಳ್ಕೊಂಡ್ರೆ ಆರಾಮಾಗಿ ನೀವು ಕನೆಕ್ಷನ್ ಮಾಡುವಾಗ ಮುಂದೆ ಆಸಿಲೇಟರ್ ಸರ್ಕ್ಯೂಟು, ಫಿಲ್ಟರ್ ಸರ್ಕ್ಯೂಟು, ಇನ್ವರ್ಟಿಂಗ್ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ಎಲ್ಲ ಮಾಡೋರಿದ್ದೀವಿ ನಾವು ಮುಂದೆ ಎಕ್ಸ್ಪೆರಿಮೆಂಟ್ಸಿಂದ. ಆ ಎಲ್ಲ ಎಕ್ಸ್ಪೆರಿಮೆಂಟಲ್ಲೂ ಈ ಕಾಮನ್ ಕನೆಕ್ಷನ್ಸ್ ಇರ್ತವೆ. ಇಷ್ಟು ನಾವು ತಿಳ್ಕೊಂಡ್ರೆ ನಮಗೆ ಮುಂದಿನ ಕನೆಕ್ಷನ್ ಸ್ವಲ್ಪ ಈಸಿ ಆಗುತ್ತೆ.